2025 ಡಿಕೆ ಶಿವಕುಮಾರ್ ವರ್ಷ ಸರ್ಕಾರದಲ್ಲಿ ಕಾರಣ ಎಷ್ಟೇ ವರ್ಷದ ಅಂತ್ಯದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಶುರುವಾಗ್ತಿದ್ದಂಗೆ ವರ್ಷದ ಆರಂಭದಲ್ಲೇ ಡಿಕೆ ವಿರುದ್ಧ ಡಿನ್ನರ್ ಮೀಟಿಂಗ್ಗಳು ಶುರುವಾಯಿತು. ಡಿಕೆ ಶಿವಕುಮಾರ್ ಹೊಸ ವರ್ಷ ಆಚರಣೆ ಮುಂದೆ ಸಿಎಂ ಆಗ್ಬಿಟ್ರೆ ಬಿಸಿ, ನ್ಯೂ ಇಯರ್ ಆಚರಣೆ ಆಗಲ್ಲ, ಇನ್ನು 8 ವರ್ಷ ಇಲ್ಲೇ ಇರಬೇಕಾಗತ್ತೆ ಅಂತ ಫ್ಯಾಮಿಲಿ ಜೊತೆ ಹೊಸ ವರ್ಷ ಆಚರಣೆಗೆ ವಿದೇಶಕ್ಕೆ ಹೋಗಿದ್ರು. ಬರೋ ವೇಳೆಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧ ಒಂದು ರೀತಿ ಸರ್ಕಾರದಲ್ಲಿ ಷಡ್ಯಂತ್ರ ಮಾಡ್ದಂಗೆ ಸಭೆಗಳಾಗೋದು ಅನ್ನೋದು ಡಿಕೆ ಶಿವಕುಮಾರ್ ಟೀಮ್ನ ಆರೋಪ. ಸಿದ್ದರಾಮಯ್ಯ ಅವರು ಸೇರಿದಂತೆ ಒಂದಷ್ಟು ಸಚಿವರು ಶಾಸಕರೆಲ್ಲ ಸಭೆ ಮಾಡಿ ಗೊತ್ತಾಗತ್ತಲ್ಲ, ಡಿ ಕೆ ಏನು ಕಿವಿಗೆ ಕಣ್ಣಿಗೇನು ಬಟ್ಟೆ ಕಟ್ಕೊಂಡಿಲ್ಲ. ಅವ್ರು ವಿದೇಶಕ್ಕೆ ಹೋದ್ರು ಇಂಟೆಲಿಜೆನ್ಸ್ ಇರ್ತಾರೆ, ಅವ್ರು ಸಂಬಂಧಪಟ್ಟವ್ರು ಅಧಿಕಾರಿ ಇರ್ತಾರೆ, ಸೋರ್ಸಸ್ಗಳಿರ್ತವೆ, ಏನು ಮೀಟಿಂಗ್ ಆಯಿತು ಏನು ಕತೆ ಅಂತ. ಸೊ ಇದಾದ್ಮೇಲೆ ಬಂದು ಹೇಳ್ತಾರೆ ನಮ್ಮವ್ರು ಊಟಕ್ಕೆ ಸೇರಲಿ, ಮೀಟಿಂಗ್ ಮಾಡಲಿ, ತಪ್ಪೇನಿದೆ ಅಂದರು. ಆದರೆ ಡೆಲ್ಲಿಗೆ ಹೋಗ್ಬಿಟ್ಟು ದಿಢೀರ್ನೇ ಪರಮೇಶ್ವರ್ ಅವರ SC ST ಸಮುದಾಯದ ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕ್ಸೋರು ಸುರ್ಜೇವಾಲಾ ಅವ್ರ ಮೂಲಕ. ಇದಾದ್ಮೇಲೆ ಪರಮೇಶ್ವರಾದಿಯಾಗಿ ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲ ಟಾಂಗ್ ಕೊಟ್ಟರು. ನಾವು ಸುಮ್ಮನಿರಲ್ಲ, ನಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ, ಮುಂದೂಡಿದೀವಿ, ರದ್ದಾಗಿಲ್ಲ ಅಂತ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಇವತ್ತು ಮಾತಾಡ್ತಾ ರಾಜಣ್ಣ ಹೇಳ್ತಾರೆ, ಯಾಕೆ ಸುಮ್ಮನೆ 2.5 ವರ್ಷಕ್ಕೆ ಓದಾಡಬೇಕು, ಮುಂದೆ 5 ವರ್ಷಕ್ಕೆ ಅವರೇ ಆಗಲಿ ಅಂತಾರೆ ರಾಜಣ್ಣ. ಬಿಟ್ಬಿಡ್ಲಿ ಈ ಸರಿ ಟರ್ಮ ಫುಲ್ ಸಿದ್ದರಾಮಯ್ಯವ್ರಿಗೆ ಅಂತ. ಆದರೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಈ ಮುಂದೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾರೆ. ಡಿಕೆ ಶಿವಕುಮಾರ್ ವೆರಿ ಸ್ಟ್ರಾಂಗ್ ಪರ್ಸನ್. 1999 SM ಕೃಷ್ಣ ಅವ್ರ ಮನೆ ಬಾಗ್ಲೇ ಓದ್ದೆ ಮಿನಿಸ್ಟರ್ಗಿರಿ ತಗೊಂಡವನು ಅನ್ನೋ ಹೇಳಿಕೆ ಸೆಷನಲ್ಲಿ ಅದು ಬೇರೆ ರೀತಿ ಚರ್ಚೆ ಕಾರಣ ಆಗಿತ್ತು. ಈಗಲೂ ಡಿಕೆ ಶಿವಕುಮಾರ್ ಬಿಡಲ್ಲ, ಅವ್ರು ಮೌನವಾಗವ್ರೆ, ಅದೇನೋ ಬ್ಲಾಸ್ಟ್ ಆದರೆ ಸರಿ ಇರಲ್ಲ ಅಂತ ಬೊಮ್ಮಾಯಿ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಡಿಕೆ ಸುಮ್ಮನಿರಲ್ಲ, ಅಧಿಕಾರವನ್ನು ಪಡೆದೇ ತೀರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ಸಲ್ಲಿ ಈಗ CM ಕುರ್ಚಿ ಪಡೆಯೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆದರೆ ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಡಿಕೆ ವಿರುದ್ಧ ಷಡ್ಯಂತ್ರವೋ ರಣತಂತ್ರವೋ ಇವೆಲ್ಲವೂ ಕೂಡ ಕಾಂಗ್ರೆಸ್ಸಲ್ಲಿ ಆಗ್ತಿರ್ತಕ್ಕಂಥದ್ದು ಸತ್ಯ ಅನ್ನೋದು ಮೂಲಗಳ ಮಾಹಿತಿ. ಡಿಕೆ ಶಿವಕುಮಾರ್ CM ಆದರೆ ನಮ್ಮನ್ನೆಲ್ಲರನ್ನೂ ಬಿಟ್ಕೊಡ್ತಾರಪ್ಪ, ತೀರಿಸ್ಬಿಡ್ತಾರೆ ನಮ್ಮನ್ನು. ಡಿಕೆ ಶಿವಕುಮಾರ್ ಕೈಗೆ ಅಧಿಕಾರ ಹೋದ್ರೆ ಬಿಡ್ತಾರಾ? ಬಿಡಲ್ಲ. ಡಿಕೆ ಗಟ್ಟಿಯಾಗಿರೋವರೆಗೂ ಅವರೇ ಮುಖ್ಯಮಂತ್ರಿ, ಅವರೇ ಎಲ್ಲವೂ ಆಗೋಗ್ತಾರೆ, ಆಗಲ್ಲ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ವಾದ. ಆದರೆ ನವೆಂಬರ್ 20ಕ್ಕೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ, 2025ಕ್ಕೆ ತಡೀರಿ ತಾಕತ್ತಿದ್ರೆ ಅನ್ನೋ ದಾಟಿ ಡಿಕೆ ಶಿವಕುಮಾರ್ ನಿಲುವು. ಬಟ್ ಈ ವರ್ಷ ಅಂತೂ ಇದು ನಿಲ್ಲಲ್ಲ, ದಿನೇ ರೋಚಕ ಘಟ್ಟಕ್ಕೆ ತಲುಪುತ್ತೆ ಕಾಂಗ್ರೆಸ್ ಒಳಗಿನ ಈ ಪಾಲಿಟಿಕ್ಸ್. ಬಟ್ ಮಹಾದೇವಪ್ಪನವರು, ಪರಮೇಶ್ವರ್ ಅವರು, ರಾಜಣ್ಣವರು, ಒಂದಷ್ಟು ಜನ ನಾಯಕರ ಹೇಳಿಕೆಗಳನ್ನ ಗಮನಿಸಿದ್ರೆ ಇದೇನೋ ಒಂದು ಆಗತ್ತಪ್ಪ, ಇಲ್ಲಿ ನಿಲ್ಲಲ್ಲ ಅಂತ ಕಾಣುತ್ತೆ. ಎಷ್ಟೋ ಜನ ಶಾಸಕರು ಈಗ ಸತೀಶ್ ಜಾರಕಿಹೊಳಿ ಪರವಾಗಿ, ಪರಮೇಶ್ವರ್ ಅವ್ರ ಪರವಾಗಿ ಲಾಬಿಯನ್ನು ಮಾಡ್ತಿದ್ದಾರೆ. ಬಟ್ ಡಿಕೆ ಶಿವಕುಮಾರ್ ನನ್ನ ಪರವಾಗಿ ಯಾರು ಬರ್ತಾರೋ ಬಿಡ್ತಾರೋ, ಹೈಕಮಾಂಡ್ ಅವತ್ತು ಮಾತು ಕೊಟ್ಟಿದೆ, ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ, ನುಡಿದಂತೆ ನಡೀತಾರೆ ಅನ್ನೋದು ಡಿಕೆ ವಿಶ್ವಾಸ. ಬಟ್ ಅಲ್ಲಿವರೆಗೂ ಮೌನಿ. ಆ ಟೈಮ್ ಮುಗಿದ ಮೇಲೆ ಮಹಾಯುದ್ಧ ಆಗ್ಬೋದು ಕಾಂಗ್ರೆಸ್ಸಲ್ಲಿ. ನಿಮ್ಮ ಪ್ರಕಾರ ವೀಕ್ಷಕರೇ, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರಾ, ಮಾಡಲ್ವಾ? ಡಿಕೆ ಶಿವಕುಮಾರ್ ನಿರೀಕ್ಷೆ ಮಾಡ್ತಿರೋದು ಸರಿಯೇ, ತಪ್ಪೇ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.